ನಮಸ್ತೆ ಸ್ನೇಹಿತರೆ, ಇವಾಗ ನಾವು ನಮ್ಮ ಗಿಡದಲ್ಲಿ ಒಂದೆರಡು ನುಗ್ಗೆಕಾಯಿ ಆಗಿದೆ. ಆ ನುಗ್ಗೆಕಾಯಿಯನ್ನು ಕೊಯ್ದುಕೊಳ್ಳಿಕ್ಕೆ ಹೋಗುವ. ಚಿಕ್ಕ ಗಿಡ ಅಂದರೆ ತುಂಬ ನುಗ್ಗೆಕಾಯಿ ಏನಾಗಲಿಲ್ಲ ಅದರಲ್ಲಿ, ಆದರೆ ಒಂದು 10-15 ನುಗ್ಗೆಕಾಯಿ ಅಷ್ಟು ಆಗಿದೆ. ಆಮೇಲೆ ಅದು ಒಂದು ನುಗ್ಗೆಕಾಯಿ ಬೆಳೆದ ನಂತರ ಸ್ವಲ್ಪ ದಿವಸದಲ್ಲಿ ಮತ್ತೆ ಕೆಲವು ಆಗುವಂಥದ್ದು ಆಗ್ತಾ ಇರ್ತದೆ. ಸ್ವಲ್ಪನೇ ಆಗುವಂಥದ್ದು 1-2-3 ಆಗ್ತಾನೆ ಇರ್ತದೆ. ನೋಡಿ, ಇವಾಗ ಒಂದು ದೂರಕ್ಕೆ ನುಗ್ಗೆಕಾಯಿ ಕಾಣ್ತಾ ಇದೆಯಾ? ಇದು ಎಳ್ತಾಗಿರುವಂಥ ನುಗ್ಗೆಕಾಯಿ, ಇದು ಬೇಡ ನಮಗೆ. ಸ್ವಲ್ಪ ಬೆಳೆದಿರುವಂಥದ್ದು ನೋಡಿ, ಇದು ಸ್ವಲ್ಪ ದೊಡ್ಡದಾಗಿದೆ. ಇದನ್ನು ನಾವು ಈಗ ಕಟ್ ಮಾಡ್ಕೊಳ್ಳೋ ತುಂಬ ಸುಲಭದಲ್ಲಿ ಇದನ್ನು ಕೊಯ್ಕೊಳ್ಬೋದು. ಕೆಳಗೆ ಇದ್ದರೆ ನಮಗೆ ಮೇಲ್ಗಡೆ ಎಲ್ಲ ಆಗಲಿಲ್ಲ ಇದರಲ್ಲಿ. ಇನ್ನೆಲ್ಲಿದೆ ನೋಡಿ, ಇಲ್ಲೊಂದು 2 ನುಗ್ಗೆಕಾಯಿ ಇದೆ. ಇದನ್ನು ಕೊಯ್ದುಕೊಳ್ಳುವ. ಇದು ಕೂಡ ಸ್ವಲ್ಪ ಬೆಳೆದಿದೆ. ಇಷ್ಟು ದಪ್ಪ ಆದರೆ ನಮಗೆ ಚೆನ್ನಾಗಿರ್ತದೆ. ಅದರ ಸಾರು ಮಾಡಲಿಕ್ಕೆ ತುಂಬ ಚೆನ್ನಾಗಿರ್ತದೆ. ಅದು ತುಂಬ ರುಚಿಕರ ಆಗಿರ್ತದೆ. ತುಂಬಾ ತೆಳ್ಳಗಿದ್ರೆ ಅದು ಚಿಕ್ಕದು, ಒಂದು ಸ್ವಲ್ಪ ದೊಡ್ಡದಾಗಲಿಕ್ಕೆ ಬಿಡಬೇಕು. ಇವಾಗ ನಮಗೆ 3 ನುಗ್ಗೆಕಾಯಿ ಸಿಕ್ಕಿತು ನೋಡಿ. 3 ನುಗ್ಗೆಕಾಯಿ ಆಯಿತು. ಇನ್ನೂ ಇದೆಯಾ ನೋಡುವ. 3 ನುಗ್ಗೆಕಾಯಿ ಸಿಕ್ಕಿತು. ತುಂಬ ಉದ್ದ ಇಲ್ಲ ಈ ನುಗ್ಗೆಕಾಯಿ, ಸ್ವಲ್ಪ ಚಿಕ್ಕದೇ, ಆದರೆ ಒಳ್ಳೆ ರುಚಿ ಇದೆ. ಎಲ್ಲಿ ಬೆಳೆದಿದೆ ಬೆಳೆದ ರೀತಿಯಲ್ಲಿ ನಾವು ಕೊಯ್ದುಕೊಂಡು ಹೋಗಬೇಕಾಗ್ತದೆ. ಒಟ್ಟಿಗೆ ಒಮ್ಮೆಲೆ ಸಿಗೋದಿಲ್ಲ. ಕೆಲವೆಲ್ಲ ಇನ್ನೂ ಚಿಕ್ಕದು ನೋಡಿ, ಇಲ್ಲೊಂದಿದೆ ನೋಡಿ, ಅದು ಇನ್ನೂ ಚಿಕ್ಕದು ಇದೆ. ಇನ್ನು 1 ತಿಂಗಳು ಹೋಗಬೇಕು, ಆವಾಗ ದೊಡ್ಡ ಆಗ್ತದೆ ಅಷ್ಟೇ. ಸ್ವಲ್ಪ ದೊಡ್ಡ ಆಗಿರುವಂಥದ್ದನ್ನು ಕೊಯ್ದುಕೊಳ್ಳುವ. ನೋಡಿ, ಇಲ್ಲೊಂದು ದಪ್ಪ ಇದೆ. ಹಾಗೆಯೇ ಈ ನುಗ್ಗೆ ಗಿಡದಲ್ಲಿ ಏನು ಅಂದರೆ ಆವಾಗವಾಗ ಹೂ ಆಗ್ತಾನೆ ಇರ್ತದೆ. ಹೂ ಆದರೆ ನಮಗೆ ಸ್ವಲ್ಪ ದಿವಸದಲ್ಲಿ ಪುನಃ ನುಗ್ಗೆಕಾಯಿಗಳಾಗ್ತದೆ. ಇಲ್ಲೊಂದು ನುಗ್ಗೆಕಾಯಿ ಇದೆ ನೋಡಿ, ಇದೆಲ್ಲ ದೊಡ್ಡ ಆಗಬೇಕಷ್ಟೇ. ಸ್ವಲ್ಪ ಚಿಕ್ಕದು ಸಪುರದಲ್ಲಿದೆ. ಇದು ಕೂಡ ಇನ್ನು 1 ವಾರ ಹೋಗಬೇಕು. 1 ವಾರಗಳ ಕಾಲ ಹೋದರೆ ಕೊಯ್ದುಕೊಳ್ಬೋದು. ಆದರೆ ಇದರಲ್ಲಿ ಚೆನ್ನಾಗಿ ಪಲ್ಪ್ ಇರೋದಿಲ್ಲ, ಅದರಲ್ಲಿ ಸಪೂರ ಇರ್ತದೆ ನೋಡಿ, ಸಾರಿಗೆ ತುಂಬ ಚೆನ್ನಾಗಿರೋದಿಲ್ಲ. ಒಂದು ಸ್ವಲ್ಪ ದಪ್ಪ ಆದರೆ ಅದು ತುಂಬಾ ರುಚಿ ಸಿಗ್ತದೆ ಅದಕ್ಕೆ. ಇವಾಗ ನಮಗೆ ಒಂದು 5 ನುಗ್ಗೆಕಾಯಿ ಸಿಕ್ಕಿತು ನೋಡಿ. ಇನ್ನೂ ಇದೆಯಾ? ಇನ್ನೆಲ್ಲ ಸ್ವಲ್ಪ ಚಿಕ್ಕದಿದೆ. ಅಲ್ಲೊಂದಿದೆ ನೋಡಿ, ಸ್ವಲ್ಪ ಅಲ್ಲಿ 1-2 ಇದೆ. ಅದರಲ್ಲಿ ಒಂದನ್ನು ನೋಡಿ, ಇದೊಂದು ಚಿಕ್ಕದು ತೆಳ್ಳಗಿರುವಂಥದ್ದು. ಇನ್ನೊಂದು ದೊಡ್ಡ ಆಗಬೇಕು. ಅದನ್ನೆಲ್ಲ ಕೊಯ್ದು ಬೇಡ ನಾವು. 1, 6, 7 ನುಗ್ಗೆಕಾಯಿ ಸಿಕ್ಕಿತು ನೋಡಿ. ಇವಾಗ ನಮಗೆ ಇಷ್ಟು ಸಾಕು. ಇದೆಲ್ಲ ಇನ್ನು ಸ್ವಲ್ಪ ದಿವಸ ಹೋಗಬೇಕು, ಸ್ವಲ್ಪ ದೊಡ್ಡ ಆಗಬೇಕು. ಹಾಗೆ ಇನ್ನೊಂದು ಅದರ ಹತ್ತಿರವೇ ಇನ್ನೊಂದು ಗಿಡ ಇದೆ, ನುಗ್ಗೆಕಾಯಿ ಗಿಡ. ಅದರಲ್ಲಿ ಹೂವೇ ಆಗಲಿಲ್ಲ ಅದರಲ್ಲಿ. ಕೆಲವು ಒಂದು ಗಿಡದಲ್ಲಿ ಹೂವು ಆಗಿದೆ, ಕಾಯಿ ಬರಬೇಕಷ್ಟೇ. ಇವಾಗ ಹೂ ಬಿಟ್ಟಿದೆ ನೋಡಿ, ಅಲ್ಲಿ ಇವಾಗ ತಾನೇ ಹೂ ಬಿಟ್ಟಿದೆ. ಕೆಲವು ನುಗ್ಗೆಕಾಯಿ ಮರದಲ್ಲಿ ಕಾಯಿ ಆಗುವುದಿಲ್ಲ. ಇನ್ನು ಗಿಡದಲ್ಲಿ ಆಗಲಿಲ್ಲ ಇನ್ನೂ ಕೂಡ. ಇದು ಹೂ ಬಿಟ್ಟರೆ ಆಮೇಲೆ ಸ್ವಲ್ಪ ದಿವಸ ಆಗುವಾಗ ನಮಗೆ ಇದು ಸಿಗ್ತದೆ, ಕಾಯಿ ಸಿಗ್ತದೆ. ಇದರ ಸೊಪ್ಪಿನ ಸಾರು ಕೂಡ ತುಂಬ ಚೆನ್ನಾಗಿರ್ತದೆ. ನುಗ್ಗೆ ಸೊಪ್ಪಿನ ತಂಬುಳಿ ಕೂಡ ತುಂಬಾ ರುಚಿಕರವಾಗಿರ್ತದೆ. ಪಚ್ಚೆ ಬಣ್ಣದಿಂದ ಕೂಡಿರುವಂಥ ತಂಬುಳಿ ಕೂಡ ಮಾಡಲಿಕ್ಕೆ ಆಗ್ತದೆ, ತುಂಬ ರುಚಿಕರವಾಗಿರ್ತದೆ. ಈ ಸೊಪ್ಪಿನ ತಂಬುಳಿ ಕೂಡ ಮಾಡ್ತಾ ಇರ್ತೇವೆ. ಅದೇನು ಅಂದರೆ, ನಾವು ಯಾವಾಗ ಮಾಡ್ತೇವೆ ಆ ದಿವಸನೇ ನಾವು ಆ ಸೊಪ್ಪನ್ನು ಕೊಯ್ದುಕೊಳ್ಬೇಕು. ಇಲ್ಲಾಂದರೆ ಸ್ವಲ್ಪ ಕಹಿ ರುಚಿ ಬರ್ತದೆ ಅದಕ್ಕೆ. ನಾವು ನಾಳೆ ಇದರ ತಂಬುಳಿ ಮಾಡ್ತೇವೆ ಅಂತಾದರೆ ಇವತ್ತು ಕೊಯ್ದಿಟ್ರೆ ಆ ಸೊಪ್ಪಿಗೆ ಸ್ವಲ್ಪ ಕಹಿ ರುಚಿ ಬರ್ತದೆ. ಅದಕ್ಕೋಸ್ಕರ ಈಗ ನಾಳೆ ಮಾಡೋದಿದ್ರೆ ನೀವು ನಾಳೆನೇ ಕೊಯ್ದು ಮಾಡಬೇಕಾಗ್ತದೆ. ದೊಡ್ಡದಾದ ಮರ ಅಲ್ಲ, ಸ್ವಲ್ಪ ಚಿಕ್ಕದೇ. ಒಂದು ಸುಡುಮಣ್ಣಿನ ರಾಶಿಗೆ ಬೆಂಕಿ ಕೂಡ ಹಾಕ್ತಾ ಇದ್ದೇವೆ. ಒಂದು ರಾಶಿ ಅಲ್ಲಿದೆ ನೋಡಿ. ಈ ಸುಡುಮಣ್ಣು ನಮಗೆ ತರಕಾರಿ ಮಾಡಲಿಕ್ಕೆ ಹಾಗೆ ತೋಟಕ್ಕೆ ಕೂಡ ಉಪಯೋಗಿಸ್ತೇವೆ.
ತರಕಾರಿ ಮಾಡಲಿಕ್ಕೆ ಇನ್ನು ಬೇಕಾಗ್ತದೆ. ಇನ್ನು ಮಳೆ ಬಂದ ಸಂದರ್ಭದಲ್ಲಿ ತರಕಾರಿ ಮಾಡುವಾಗ ನಮಗೆ ಸುಡು ಮಣ್ಣು ಇದ್ದರೆ ತರಕಾರಿ ಎಲ್ಲ ತುಂಬ ಚೆನ್ನಾಗಿ ಆಗ್ತದೆ. ಈ ರೀತಿಯಾಗಿ ನಾವು ಸುಡು ಮಣ್ಣು ಮಾಡಿದರೆ ಸ್ವಲ್ಪ ತರಕಾರಿಗೆಲ್ಲ ಒಳ್ಳೆಯ ಒಂದು ಗೊಬ್ಬರ ಥರ ಆಗ್ತದೆ. ಅಷ್ಟೇ ಅಲ್ಲ, ಮತ್ತು ಮನೆ ಸುತ್ತಮುತ್ತಲು ಈ ಸೊಳ್ಳೆ ಕಾಟ ಕೂಡ ಇರುವುದಿಲ್ಲ. ಇದು ನೋಡಿ, ಇವಕ್ಕೆ ನಾವು ಸೋಗೆಯನ್ನು ಹಾಕಿಟ್ಟಿದ್ದೇವೆ. ಯಾಕಂದರೆ ಮಳೆ ಬಂದರೆ, ಮಳೆ ಬರುವ ಲಕ್ಷಣ ಇದೆ, ಅದಕ್ಕೋಸ್ಕರ ಈ ರೀತಿಯಾಗಿ ಹಾಕಿಟ್ಟಿರುವಂಥದ್ದು. ಈ ಹಲಸಿನ ಮರದಲ್ಲಿ ತುಂಬಾ ಹಲಸಿನಕಾಯಿ ಇದೆ ನೋಡಿ, ಆದರೆ ಇದನ್ನು ಕುಯ್ಯೋರು ಯಾರೂ ಇಲ್ಲ. ಇನ್ನು ತುಂಬ ಮೇಲ್ಗಡೆ ಇದೆ, ಇದಕ್ಕೆ ಹತ್ತುವವರು ಕೂಡ ಇಲ್ಲ. ಅದು ಹಾಗೆ ಕೊಳ್ತು ಎಲ್ಲ ಬೀಳ್ತಾನೆ ಇರ್ತದೆ ನೋಡಿ. ಒಂದು ಕೊಳ್ತು ಬಿದ್ದಿದೆ, ಈ ರೀತಿಯಾಗಿ ಆಗ್ತಾ ಇರ್ತದೆ. ಇದು ಬಕ್ಕೆ ಹಲಸಿನ ಹಣ್ಣು, ಬಕ್ಕೆ ತುಂಬ ಇದೆ ಇದರಲ್ಲಿ. ಮರಗಳ ಮೇಲೆ ಒಂದು 10 ಹಲಸಿನ ಹಣ್ಣು ಇದೆ, ಹಲಸಿನಕಾಯಿ ಅದೆಲ್ಲ ಅದರಷ್ಟೇ ಹಣ್ಣಾಗಿ ಬೀಳುವಂಥದ್ದು. ಇದನ್ನು ನಾವು ಯಾರೂ ಕುಯ್ಯುವವರಿಲ್ಲ. ಒಂದು ಚಿಕ್ಕ ಬಾವಿ ಇದೆ, ಆದರೆ ನೀರಿಲ್ಲ. ಒಂದು ಮಳೆ ಬಂದರೆ ಸ್ವಲ್ಪ ನೀರು ಆಗ್ತದೆ ಅದರಲ್ಲಿ, ಇಲ್ಲದ್ರೆ ಅದರಲ್ಲಿ ನೀರಿಲ್ಲ. ಕಸ ಕಡ್ಡಿಗಳು ಸುತ್ತಮುತ್ತಲಿರುವಂತಹ ಕಸಗಳೆಲ್ಲ ಹಾಕ್ಕೊಂಡು ಈ ರೀತಿಯಾಗಿ ಸುಡುಮಣ್ಣು ಮಾಡಿದರೆ, ನಿಮ್ಮ ಪಾಟ್ಗಳಲ್ಲಿ ಮಾಡಿರುವಂಥ ಗಿಡಗಳಿಗೂ ಹಾಕಿದರೆ ಚೆನ್ನಾಗಿರ್ತದೆ. ಗಿಡಗಳು ಚೆನ್ನಾಗಿ ಬರಲಿಕ್ಕೆ ಕೂಡ ಸಹಾಯ ಆಗ್ತದೆ. ತರಕಾರಿ ಗಿಡಕ್ಕೂ ಕೂಡ ತುಂಬ ಚೆನ್ನಾಗಿರ್ತದೆ. ಇನ್ನು ಒಂದು ಡಬ್ಬದಲ್ಲಿ ನಾವು ಈ ರೀತಿಯಾಗಿ ಅದಕ್ಕೆ ಕಸಕಡ್ಡಿಗಳನ್ನು ಮತ್ತು ತರಗೆಲೆಗಳನ್ನೆಲ್ಲ ಹಾಕಿ ಬೆಂಕಿ ಕೊಟ್ಟರೆ ಮನೆಯ ಪಕ್ಕದಲ್ಲಿ ಇಡಬೇಕು. ಸೊಳ್ಳೆ ಕಾಟವೇ ಇರುವುದಿಲ್ಲ, ಸೊಳ್ಳೆ ಬರುವುದಿಲ್ಲ. ಈ ರೀತಿಯಾಗಿ ಮನೆ ಹತ್ತಿರ ಇರಬೇಕು. ಒಂದು ಡಬ್ಬಿ ಆಗಿರಬೇಕು, ಅದು ಕಬ್ಬಿಣದ ಡಬ್ಬಿ ಆಗಿದ್ದರೆ ಡಬ್ಬಿಯಲ್ಲಿ ಈ ರೀತಿಯಾಗಿ ಹಾಕಿ ಮಾಡಿದರೆ ಅದರ ಹೊಗೆಯಿಂದಾಗಿ ಸೊಳ್ಳೆಗಳು ಬರುವುದಿಲ್ಲ. ಮನೆ ಸುತ್ತಮುತ್ತಲೆಲ್ಲಾದರೂ ಇಡಬೇಕು. ಸೊಳ್ಳೆ ಕಾಟದಿಂದ ಮುಕ್ತಿ ಹೊಂದಲಿಕ್ಕೆ ಈ ರೀತಿಯಾದ ಉಪಾಯ ಒಳ್ಳೆಯದಾಗ್ತದೆ. ಸರಿ, ಇವಾಗ ನಾವು ನುಗ್ಗೆಕಾಯಿಯನ್ನು ತಗೊಂಡು ಹೋಗುವ ಮನೆಗೆ. ಮೋಡ ಕೂಡ ಇದೆ, ಇನ್ನು ಮಳೆ ಬರುವಂಥ ಲಕ್ಷಣ ಇದೆ. ಏನಾಗ್ತದೆ ಅಂತ ನೋಡಬೇಕು. ತುಂಬಾ ಸೆಕೆ ಕೂಡ. ಇವಾಗ ನಮಗೆ ಇಷ್ಟು ನುಗ್ಗೆಕಾಯಿ ಸಿಕ್ಕಿತು. ನಾಳೆ ನಮಗೆ ನುಗ್ಗೆಕಾಯಿ ಸಾಂಬಾರು ಮಾಡುವ. ನುಗ್ಗೆಕಾಯಿ ಸಾಂಬಾರು ಎಲ್ಲರಿಗೂ ತುಂಬಾ ಇಷ್ಟವಾಗಿರುವಂಥ ಈ ನುಗ್ಗೆಕಾಯಿ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು, ತುಂಬಾ ರುಚಿಕರವಾಗಿರುವಂಥದ್ದು. ಹಾಗೆ ಎಲ್ರಿಗೂ ಇಷ್ಟ ಆಗ್ತದೆ ಇದು. ಇದನ್ನು ನಾವು ಹೆಚ್ಚಾಗಿ ಬದನೆ ಜೊತೆಗೆ ಸೇರಿಸಿ ಸಾಂಬಾರು ಮಾಡ್ತೇವೆ. ಬದನೆ ಇಲ್ಲಾಂದರೆ ಸೌತೆಕಾಯಿ ಜೊತೆಗೆ ಹಾಕಿ ಸಾಂಬಾರು ಮಾಡಿದರೆ ತುಂಬಾ ರುಚಿಕರ ಆಗಿರ್ತದೆ. ಇವತ್ತು ನಮಗೆ 4 ಬದನೆ ಕೂಡ ಸಿಕ್ಕಿದೆ. ನಾಳೆ ಬದನೆ ನುಗ್ಗೆ ಹಾಕಿ ಸಾಂಬಾರು ಮಾಡುವ. ಹಾಗೆ ನುಗ್ಗೆಕಾಯಿ ಪಲ್ಯ ಕೂಡ ತುಂಬಾ ರುಚಿಕರವಾಗಿರ್ತದೆ. ಧನ್ಯವಾದಗಳು ಸ್ನೇಹಿತರೆ.